ಆರ್ತಿ ಅವರೇ, ಆರ್ತಿ ಅವರೇ, ಆರ್ತಿ ಅವರೇ, ಶೋಭಮ್ಮ, ಶೋಭಮ್ಮ ಬೇಗ ಬನ್ನಿ. ಏನಾಯ್ತು ಸೂರ್ಯ? ಆರ್ತಿ ಅವರೇನು ಮಾತಾಡ್ತಿಲ್ಲ. ಆರ್ತಿ ಆರ್ತಿ ಅವ್ರೇನಾದರೂ ಮಾತ್ರೆ ತಗೊಂಡಿದ್ರಾ? ತಲೆನೋವು ಅಂತಾನೋ ಇಲ್ಲ ಜ್ವರ ಇದೆ ಅಂತಾನೋ? ಇಲ್ಲ ಡಾಕ್ಟರ್, ಆ ರೀತಿ ಏನಿಲ್ಲ. ಆದರೆ ನಿನ್ನೆಯಿಂದ ಅವರು ಊಟ ನೀರು ಬಿಟ್ಟಿದ್ದಾರೆ, ಉಪವಾಸ ಇದ್ದಾರೆ. ಓ ಮೈ ಗಾಡ್. ಆದರೆ ಈ ರಿಪೋರ್ಟ್ ಪ್ರಕಾರ ಹೇಳಬೇಕು ಅಂದರೆ ಆರ್ತಿಯವರ ದೇಹದಲ್ಲಿ ವಿಷದ ಅಂಶ ಪತ್ತೆಯಾಗಿದೆ. ಅದ್ರ ಪ್ರಕಾರ ನಾವು ಹೇಳೋದಾದರೆ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ದಿಸ್ ಈಸ್ ಸೂಸೈಡ್ ಅಟೆಂಪ್ಟ್. ಅದು ಅಲ್ಲದೆ ಅವ್ರು 2 ದಿನದಿಂದ ಯಾವುದೇ ಆಹಾರ ಸೇವಿಸದೇ ಇರೋ ಕಾರಣ ಅತಿ ವೇಗವಾಗಿ ಅವ್ರ ದೇಹದಲ್ಲಿ ವಿಷ ಆವರಿಸ್ಕೊಂಡಿದೆ. ಹಾಗಾಗಿ 24 ಅವರ್ಸ್ ಅವ್ರ ಕಂಡೀಷನ್ ಬಗ್ಗೆ ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ಏನು ಹೇಳ್ತಿದ್ದೀರಾ ಡಾಕ್ಟರ್? ಆರ್ತಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ನೋ ಚಾನ್ಸ್, ಸಾಧ್ಯನೇ ಇಲ್ಲ. ಹೌದು ಡಾಕ್ಟ್ರೆ, ನಮ್ಮ ಆರ್ತಿ ಅಂತ ಕೆಲಸ ಮಾಡೋಳೆ ಅಲ್ಲ. ಅವಳು ತುಂಬ ಧೈರ್ಯವಂತ ಹುಡುಗಿ. ಮನುಷ್ಯ ಯಾವ ಟೈಮಲ್ಲಿ ಯಾವ ರೀತಿ ಯೋಚನೆ ಮಾಡ್ತಾನೆ ಅಂತ ಹೇಳೋದು ತುಂಬಾ ಕಷ್ಟ. ಮನಸ್ಸಿಗೇನಾದರೂ ಹಚ್ಕೊಂಡಿರ್ಬೋದು, ಇಲ್ಲ ತಲೆನೋವಿದೆ ಅಂತನೋ ಜ್ವರ ಇದೆ ಅಂತನೋ ಗೊತ್ತಿಲ್ಲದೆ ಇರೋ ಯಾವ್ದಾದ್ರು ಟ್ಯಾಬ್ಲೆಟ್ ತೊಗೊಂಡಿರ್ಬೋದು. ಅದಕ್ಕೂ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಮೆಡಿಕಲ್ ರಿಪೋರ್ಟ್ ಪ್ರಕಾರ ಇದು ಸೂಸೈಡ್ ಅಟೆಂಪ್ಟ್ ಆಗಿರೋದ್ರಿಂದ ಪೊಲೀಸ್ನರಿಗೆ ಇನ್ಫಾರ್ಮ್ ಮಾಡಬೇಕು. ಅದರಿಂದ ಈಗಾಗಲೇ ನಾವು ಪೊಲೀಸ್ನಿಗೆ ಇನ್ಫಾರ್ಮ್ ಮಾಡಿದ್ದೀವಿ. ದಟ್ಸ್ ಮೈ ಡ್ಯೂಟಿ. ಸತ್ಯವಾಗ್ಲೂ ನನಗೇನೂ ಗೊತ್ತಿಲ್ಲ ಕಣಮ್ಮ. ಹಾಗಾದ್ರೆ ಇದೇನಜ್ಜಿ? ಇದಕ್ಕೇನ್ ಹೇಳ್ತೀರಾ ಅಜ್ಜಿ? ನಮ್ಮ ಮೇಲೆ ಅಟ್ಯಾಕ್ ಮಾಡಿದ ರೌಡಿಗಳಿಗೆ ನೀವ್ ಯಾಕೆ ದುಡ್ಡು ಕೊಟ್ರಿ? ಅವ್ರ ಹತ್ರ ಏನ್ ಸೀಕ್ರೆಟ್ ಆಗಿ ಮಾತಾಡ್ತಾ ಇದ್ರಿ? ಅವ್ರನ್ನ ಯಾಕೆ ಮೀಟ್ ಮಾಡಿದ್ರಿ? ಏನೇ ಶಕ್ಕು, ಜಾಸ್ಮಿನ್ ಹೇಳ್ತಿರೋದು ನಿಜನಾ? ಬೇಕು ಅಂತ ಚಕ್ರಿನ ಸಿಕ್ಕಿದ್ಯಾ ನೀನು? ಭೈರವಿಮ್ಮ, ಅದು ಏನೇ ಶಕ್ಕು, ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಮೊಮ್ಮಕ್ಕಳ ಮೇಲೆ ಕುತಂತ್ರ ಮಾಡಿ ಅವಳು ಮದುವೆ ಆಗ್ಬೇಕು ಅನ್ನೋ ಹುಡುಗನ ಮೇಲೆ ಆರೋಪ ಹೊರಿಸಿದ್ಯಾ? ಛೇ, ಎಂತ ಕೆಲಸ ಮಾಡ್ಬಿಟ್ಟೆ ನೋಡು ಜಾಸ್ಮಿನ್. ನನಗೆ ಗೊತ್ತಿಲ್ಲದೇನೆ ಶಕ್ಕು ಇಂಥ ಕೆಲಸ ಮಾಡ್ಬಿಟ್ಟಿದ್ದಾಳೆ. ನೀನು ಮದುವೆ ಆಗೋ ಹುಡುಗನ ಮೇಲೆ ಅನುಮಾನ ಪಟ್ಬಿಟ್ವಮ್ಮ. ಐ ಆಮ್ ಸಾರಿ. ಸಾರಿ ಕೇಳಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತಾ ಅಜ್ಜಿ? ನನ್ನಿಂದಾನೇ ಅವ್ರನ್ನ ಮನೆಯಿಂದ ಆಚೆ ಹಾಕ್ಸೋ ಹಾಗೆ ಮಾಡಿದ್ರಿ. ಚಕ್ರಿ ತಪ್ಪು ಮಾಡಿಲ್ಲ ಅಂತ ಎಷ್ಟೇ ಹೇಳಿದ್ರು ನೀವು ನನ್ನ ಮಾತು ಕೇಳಿಲ್ಲ. ಈಗ ಅವರು ನನ್ನ ಮೇಲೆ ಎಷ್ಟು ಬೇಜಾರು ಮಾಡ್ಕೊಂಡಿದಾರೋ ಏನೋ. ಅಜ್ಜಿ, ನನ್ನಿಂದ ಅವ್ರನ್ನ ಬಿಟ್ಟಿರೋದಕ್ಕಾಗಲ್ಲ ಅಜ್ಜಿ. ಡೋಂಟ್ ವರಿ, ನಿನ್ನ ಛತ್ರಿಗೆ ಏನೂ ಆಗೋದಿಲ್ಲ. ಅವನಿಗೆ ಫೋನ್ ಮಾಡಿ ಮನೆಗೆ ಬರಕ್ಕೆ ಹೇಳು. ಖಂಡಿತವಾಗ್ಲೂ ಚಕ್ರಿನ ವಾಪಸ್ ಈ ಮನೆಗೆ ಬರೋದಕ್ಕೆ ಹೇಳ್ತೀನಿ. ಅವ್ರು ಬಂದ್ಮೇಲೆ
ನೀವಿಬ್ರು ಅವ್ರನ್ನ ಕ್ಷಮೆ ಕೇಳಬೇಕು. ಹಾಗೆ ಇನ್ನೊಂದ್ಸಲ ನೀವೇನಾದ್ರೂ ಅವ್ರ ಮೇಲೆ ಆಪಾದನೆ ಮಾಡಿದ್ರೆ ನಿಮ್ಮ ಪಾಲಿಗೆ ನಾನು ಸತ್ಯ ಅಂತ ಅನ್ಕೊಳ್ಳಿ. ಡ್ಯಾಡ್, ಅಮ್ಮಂಗೆ ಏನಾಯ್ತು? ಗೊತ್ತಿಲ್ಲ ಆರ್ಯ. ಆರತಿ ಅವರು ಅನ್ಕಾನ್ಷಿಯಸ್ ಆಗಿದ್ದಾರೆ. ಡ್ಯಾಡ್, ಅವಳು ಉಪವಾಸದಿಂದ ಪ್ರಜ್ಞೆ ತಪ್ಪಿದ್ದಾಳೆ ಅಂತ ನಾವು ಅಂದ್ಕೊಂಡ್ವಿ. ಇಲ್ಲಿ ನೋಡಿದ್ರೆ ಡಾಕ್ಟ್ರು ಬೇರೆನೇ ಹೇಳ್ತಾ ಇದ್ದಾರೆ. ರಿಪೋರ್ಟ್ ಬರೋವರೆಗೂ ಏನೂ ಹೇಳೋಕ್ಕಾಗಲ್ಲ ಅಂತ ಕಣೋ. ಇಲ್ಲ, ಇದನ್ನ ನಂಬಲ್ಲ. ಆರ್ಯ, ಮೊದಲು ಡಾಕ್ಟರ್ ರಿಪೋರ್ಟ್ ಬರಲಿ, ಆರತಿ ಅವ್ರಿಗೆ ಪ್ರಜ್ಞೆ ಬರಲಿ, ಆಮೇಲೆ ಏನಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸಮಾಧಾನದಿಂದಿರೋ. ಅವ್ಳು ಹೇಳಿದ ಮಾತು ಕೇಳಿದ್ರೆ ನಿನ್ಗೇನು ಆಗ್ತಿತ್ತು? ಅವ್ಳ ಮಾತು ಕೇಳಿದ್ರೆ ಇಷ್ಟೆಲ್ಲ ರಾಮಾಯಣ ಆಗ್ತಿತ್ತ? ನನ್ನನ್ನು ಬ್ಲೇಮ್ ಮಾಡಬೇಡಿ ಅಜ್ಜಿ. ಇದ್ರಲ್ಲಿ ನನ್ನ ತಪ್ಪಿಗಿಂತ ಆದಿತ್ಯನ ತಪ್ಪು ಹೆಚ್ಚಿದೆ. ಆರ್ಯ, ನಿಮ್ಮಿಬ್ಬರು ಹಠದಲ್ಲಿ ಆರತಿ ಅವ್ರನ್ನ ಕಳ್ಕೊತೀವಿ ಅಷ್ಟೇ. ದಯವಿಟ್ಟು ಹಠ ಬಿಡು, ನಾವೇ ಸೋಲೋಣ. ಆರತಿ ಅವ್ರಿಗೋಸ್ಕರ, ಆದಿಗೋಸ್ಕರ ಅಲ್ಲ, ಅರ್ಥ ಮಾಡ್ಕೊಳ್ಳೋ. ಹೌದು ಕಣ, ಇವ್ರು ಹೇಳ್ತಿರೋದು ಸರಿಯಾಗೇ ಇದೆ. ತಾಯಿಗಿಂತ ನಿಮ್ಮ ಹಠ ದೊಡ್ಡದಲ್ಲ ಕಣೋ. ಈ ಹಠದಿಂದ ಯಾವ ಪ್ರಯೋಜನನೂ ಇಲ್ಲ, ಅರ್ಥ ಮಾಡ್ಕೊ. ಸರಿ, ನೀಗೋಗಿ ಡಾಕ್ಟ್ರನ್ನ ಮಾತಾಡ್ಸ್ಕೊಂಡ್ಬರ್ತೀನಿ. ಅಯ್ಯೋ ಶಿವನೇ, ಈ ವಿಷಯ ಎಲ್ಲ ಇವಳಿಗೆ ಹೇಗೆ ಗೊತ್ತಾಯ್ತಮ್ಮ? ನೀನೇ ಏನೋ ಎಡವಟ್ಟು ಮಾಡಿ ಆ ಜಾಸ್ಮಿನ್ಗೆ ಸಿಕ್ಕಾಕೊಂಡಿದ್ಯಾ? ಇಲ್ಲಮ್ಮ, ಇದನ್ನೆಲ್ಲ ಚಕ್ರಿ ಕಂಡಿಡ್ದು ಜಾಸ್ಮಿನ್ಗೆ ಹೇಳಿರ್ತಾನೆ. ಹೌದೇನೆ? ಅವನ ಬಗ್ಗೆ ನಿಮ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಅವನು ಕ್ರಿಮಿನಲ್ ಅಮ್ಮ. ನಾವು ಚಾಪೆ ಕೆಳಗೆ ತುರಿದ್ರೆ ಅವ್ನು ರಂಗೋಲಿ ಕೆಳಗೆ ತೂರ್ತಾನೆ ಅಂತ ಚಾಣಾಕ್ಷ ನನ್ನ ಮಗ ಅವನು. ಹೌದಾ? ನನಗಿಂತ ಕಿರಿಮಿನಲ್ಲ ಅವನು. ನನ್ನ ಪ್ಲಾನೇ ಉಲ್ಟಾ ಮಾಡ್ತಾನಾ? ನೋಡ್ತಾ ಇರು, ಅವನಿಗೆ ಹೇಗೆ ವಿಷಯ ಗೊತ್ತಾಯಿತು ಅಂತ ನಾನು ಕಂಡುಹಿಡಿತೀನಿ. ಅಯ್ಯೋ, ಅವ್ನಿಗೆ ಹೇಗೆ ವಿಷಯ ಗೊತ್ತಾಯ್ತು ಅಂತ ಕಂಡುಹಿಡಿದ ಆಮೇಲೆ ಇರಲಿ. ಈಗ ಅವನು ಇಲ್ಲಿಗೆ ಬಂದು ಒಕ್ಕರ್ಸ್ಕೊಂತಾನಲ್ಲ, ಅದಕ್ಕೇನು ಮಾಡಬೇಕು ಅಂತ ಯೋಚನೆ ಮಾಡಿ. ಯು ಡೋಂಟ್ ಥಿಂಕ್ ಶಕು. ಸಾವು ಹತ್ರ ಬಂದಾಗಲೇ ಮತ್ತೆ ಮತ್ತೆ ಬಂದು ಸಾವಿನ ಸುಳಿಗೆ ಸಿಕ್ಕಾಕೊಳ್ಳೋದು. ದೀಪದ ಬೆಳಕಿಗೆ ಮಿಂಚುಳ ಬಂದ ಹಾಗೆ. ಅಬ್ಬಬ್ಬಬ್ಬಬ್ಬಾ, ಏನ್ರಿ ಅರ್ಪಿತಾ ಇದು? ನಿಮ್ಮ ಮೇಕಪ್ಪು ಗೆಟಪ್ಪು ಎಲ್ಲ ಚೇಂಜ್ ಆಗೋಗಿದೆ. ಏನ್ ಸಮಾಚಾರ? ನಾನು ಅನ್ಕೊಂಡ ಹಾಗೆ ಆರ್ತಿ ಸಾಯೋ ಸ್ಟೇಜಿಗೆ ಸ್ಪ್ರೇಯಿಂದಾಗಿ ಅವಳ ಬಾಡಿನಲ್ಲಿ ಕೆಮಿಕಲ್ ಮಿಕ್ಸ್ ಆಗಿದೆ ಅಂತ ಗೊತ್ತಾಯಿತು. ಹಾಗೆಯೇ ಅವಳು ತಾನಾಗೆ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಾಳೆ ಅನ್ನೋ ವಿಚಾರನೂ ನನಗೆ ತಿಳಿತು. ಅದೇ ಥರ ಡಾಕ್ಟ್ರು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಯಿತು. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ಇನ್ಸ್ಪೆಕ್ಟ್ರು ಫೋನ್ ಮಾಡಿ ವಿಷಯ ತಿಳಿಸಿದ್ರು. ಇನ್ನು ಪ್ರಜ್ಞೆ ಕಳ್ಕೊಂಡಿರೋ ಆ ಆರ್ತಿನೇ ಎಚ್ಚರವಾಗಿ ನಾನು ಆತ್ಮಹತ್ಯೆ ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳಿದ್ರು ಯಾರೂ ನಂಬಲ್ಲ. ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು. ಹಬ್ಬ, ನನಗೆ ಈಗ ಸಮಾಧಾನ ಆಯ್ತು. ಎಲ್ಲಿ ಈ ವಿಷಯ ನನ್ನ ತಲೆಗೆ ಬಂದ್ಬಿಡ್ತು ಅಂತ ನಾನು ಎಷ್ಟು ಭಯಪಟ್ಟಿದ್ದೆ ಗೊತ್ತಾ? ಸದ್ಯ ಡಾಕ್ಟ್ರೇ ಆತ್ಮಹತ್ಯೆ ಅಂತ ಹೇಳಿದ್ದು ಒಳ್ಳೇದೇ ಆಯ್ತು. ಇಷ್ಟಕ್ಕೆ ನಿರಾಳವಾಗಿರ್ಬೇಡ ನಿರೋಷ. ನಾನು ನಿನಗೆ ಕೆಲವು ಟ್ಯಾಬ್ಲೆಟ್ಗಳನ್ನ ಕೊಡ್ತೀನಿ. ಟ್ಯಾಬ್ಲೆಟ್ಸಾ? ಯಾಕೆ? ಹೇಳ್ತೀನಿ. ನಾನು ಕೊಡೋ ಟ್ಯಾಬ್ಲೆಟ್ಗಳನ್ನ ನೀನು ತಗೊಂಡು ಹೋಗಿ ಆ ಆರ್ತಿ ವ್ಯಾನಿಟಿ ಬ್ಯಾಗಲ್ಲಿಡು. ಈ ಟ್ಯಾಬ್ಲೆಟ್ನಲ್ಲಿ ಆರ್ತಿ ಬಾಡಿನಲ್ಲಿ ಸೇರ್ಕೊಂಡಿರೋ ವಿಷದ ಅಂಶ ಇದೆ. ಒಂದು ವೇಳೆ ಆರ್ತಿ ಆತ್ಮಹತ್ಯೆ ಪ್ರಯತ್ನ ಪಟ್ಟಿಲ್ಲ ಅನ್ನೋದ್ರ ಬಗ್ಗೆ ಏನಾದರೂ ಇನ್ವೆಸ್ಟಿಗೇಷನ್ ನಡೆದ್ರೆ ಅವಳ ಬ್ಯಾಗಲ್ಲಿರೋ ಈ ಟ್ಯಾಬ್ಲೆಟು ಕೈಗೆ ಸಿಗುತ್ತೆ. ಸೊ ಆಟೋಮೆಟಿಕ್ ಆಗಿ ಅವಳೇ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ಲು ಅನ್ನೋದು ಕೂಡ ಪ್ರೂವ್ ಆಗುತ್ತೆ. ನಿನ್ನ ಮೇಲೆ ಯಾವ ಅಪವಾದನೂ ಬರಲ್ಲ. ಬಟ್ ಬಿ ಕೇರ್ಫುಲ್. ಬ್ಯಾಗಲ್ಲಿ ಈ ಟ್ಯಾಬ್ಲೆಟ್ ಇಡುವಾಗ ನಿನ್ನ ಫಿಂಗರ್ ಪ್ರಿಂಟ್ಸು ಬೀಳ್ಕೂಡ್ದು. ಪರವಾಗಿಲ್ವೇ, ಒಳ್ಳೆ ಥಿಂಕಿಂಗೇ ಮಾಡಿದ್ದೀರಾ. ಆದರೆ ಆರ್ತಿ ಜೀವಕ್ಕೆ ಏನೂ ತೊಂದರೆ ಆಗಲ್ಲ ಅಲ್ವಾ? ನಿನಗೆ ಅವತ್ತೇ ಹೇಳಿದ್ನಲ್ಲ ನಿರೋಷ, ಏನೂ ಆಗಲ್ಲ ಅಂತ.
ಒಂದು ವೇಳೆ ಆ ಥರ ಏನಾದರೂ ಆಗಿ ಆರತಿ ಸತ್ರೂ ಏನೂ ಲಾಸ್ ಇಲ್ಲ. ಜೊತೆಗೆ ಈ ಅಪವಾದ ನಿನ್ನ ಮೇಲೆ ಬರೋದೂ ಇಲ್ಲ, ತಲೆ ಕೆಡ್ಸ್ಕೊಬೇಡ. ಅದೆಲ್ಲ ಸರಿ, ಆದರೆ ಆರತಿ ಮತ್ತೆ ಬದುಕು ಬಂದು ಅವಳಿಗೆ ನನ್ನ ಮೇಲೆ ಅನುಮಾನ ಬಂದರೆ? ಬರಲ್ಲ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ? ಯಾಕೆ ಅಂದರೆ ಆರತಿ ಇವತ್ತು ನನ್ನ ಕೈಯಿಂದ ಸಾಯ್ತಾಳೆ. ನೋಡು, ಇಲ್ಲಿವರೆಗೂ ನೀನು ಹೇಗಿದೆಯೋ ಹಾಗೇ ಇದ್ಬಿಡು. ನಿನ್ನ ಬಿಹೇವಿಯರಲ್ಲಿ ಏನೂ ಚೇಂಜಸ್ ಇರಬಾರ್ದು. ಆವಾಗ ಯಾರಿಗೂ ನಿನ್ನ ಮೇಲೆ ಅನುಮಾನ ಬರಲ್ಲ. ಒಂದು ವೇಳೆ ಅನುಮಾನ ಬಂದರೂ ಅವಾಗೇನು ಮಾಡಬೇಕು ಅಂತ ನಾನು ನಿಂಗೆ ಹೇಳ್ತೀನಿ. ಸರಿ, ನೀವು ಹೇಳ್ದಾಗೆ ಮಾಡ್ತೀನಿ. ಆದರೆ ಅನ್ನೋ ಅನುಮಾನನ ಬಿಟ್ಬಿಡು ನಿರೋಷ. ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ ಅಂತ ಸ್ವಲ್ಪ ಧೈರ್ಯವಾಗಿರು. ನೋಡು, ಇನ್ನು ಸ್ವಲ್ಪ ಹೊತ್ತಲ್ಲಿ ಆರತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಲು ಅನ್ನೋದು ದೊಡ್ಡ ವಿಚಾರ ಆಗುತ್ತೆ. ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ನಾನು ಹಾಸ್ಪಿಟ್ಲಿಗೆ ಹೋಗಿ ಆ ಆರತಿಗೆ ಒಂದು ಗತಿ ಕಾಣಿಸ್ತೀನಿ. ಆಗ ಆರತಿಗೆ ಕೊಡ್ತಾ ಇರೋ ಟ್ರೀಟ್ಮೆಂಟು ಸಕ್ಸಸ್ ಆಗದೆ ಅವಳು ಸತ್ಲು ಅನ್ನೋ ವಿಚಾರ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ. ಆಗ ನೋಡ್ತಿರು ಆರ್ಯ ಸೂರ್ಯನ ಪರಿಸ್ಥಿತಿ ಏನಾಗುತ್ತೆ ಅಂತ. ನನಗೂ ಅದೇ ತಾನೇ ಬೇಕಾಗಿರೋದು. ಆದರೂ ನಂಗೊಂದು ಡೌಟು, ನಿಮ್ಮಿಂದ ಆರತಿನ ಕೊಲೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂತನಾ? ಡೌಟೇ ಬೇಡ. ಆರತಿ ಸತ್ಲು ಅನ್ನೋ ಸುದ್ದಿನ ನಾನೇ ನಿನಗೆ ಮುಟ್ಟಿಸ್ತೀನಿ. ಇಲ್ಲ 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 ಇಲ್ಲ, ನಾನು ಮುಟ್ಟಿಸಿದ್ರೆ ನಿಂಗಷ್ಟು ಮಜಾ ಇರಲ್ಲ. ನಿನ್ನ ಡಾರ್ಲಿಂಗ್ ಆದಿತ್ಯ ಅವನೇ ನಿನಗೆ ಕಾಲ್ ಮಾಡಿ ಅಮ್ಮ ಇಸ್ ನೋ ಮೋರ್ ಅನ್ನೋ ಹಾಗೆ ಮಾಡ್ತೀನಿ. ಒಟ್ಟಲ್ಲಿ ಆ ಸೂರ್ಯನ ತೆಕ್ಕೆನಲ್ಲಿ ನಾನಿರಬೇಕೇ ಹೊರತು ಆ ಅವಿವೇಕಿ ಆರತಿ ಅಲ್ಲ. ಅವಳು ಇರೋದಕ್ಕೆ ನಾನು ಬಿಡೋದು ಇಲ್ಲ. ಆರತಿ ಸಾವಿನ ಸುದ್ದಿಗೆ ಕಾಯ್ತಾ ಇರು ನಿರೋಷ. ಈಗ ಸಮಾಧಾನ ಆಯ್ತಾ? ಮನೆಗೆ ಬಂದು ಸೇರ್ಕೊಂಡು ಅಮ್ಮನ ಸಾಯಿಸೋದಕ್ಕೆ ನೋಡ್ತಿದ್ಯಾ? ಸುಮ್ಮನೆ ನನ್ನ ಕೆಣಕ್ಬೇಡ ಆರ್ಯ. ಆರತಿ ಆಂಟಿ ನನಗೆ ತಾಯಿ ಅಲ್ಲದೆ ಇರ್ಬೋದು, ಆದರೆ ನಾನು ಅವ್ರನ್ನ ತಾಯಿಗಿಂತ ಹೆಚ್ಚಾಗಿ ನೋಡಿದ್ದೀನಿ. ಅಂಥದ್ರಲ್ಲಿ ನಾನು ಯಾಕೆ ಅವ್ರನ್ನ ಸಾಯ್ಲಿ ಅಂತ ಬಯಸಿದ್ದಕ್ಕೆ ಅಮ್ಮಂಗೆ ಕಂಡೀಷನ್ಸ್ ಹಾಕಿದ್ದು, ಆ ಕಂಡೀಷನ್ಸ್ ಪೂರೈಸಕ್ಕಾಗಲ್ಲ ಅಂತ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳಕ್ ಹೋಗಿದ್ದವರು. ಇದಕ್ಕೆಲ್ಲ ನೀನು ಆ ರಾಸ್ಕಲ್ ಆದಿತ್ಯಕನ ಕಾರಣ. ಆರ್ಯ, ಆದಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನಂತೂ ಸುಮ್ಮನೆ ಇರಲ್ಲ. ಆದಿಗೆ ಈ ಮನೇಲಿ ಸಿಗ್ಬೇಕಾಗಿರೋ ಗೌರವ ಸಿಕ್ಕಿದ್ದಿದ್ರೆ ಆಂಟಿ ಯಾಕೆ ಉಪವಾಸ ಮಾಡ್ತಿದ್ರು? ಅಣ್ಣನ ಮದ್ವೆಗಿಂತ ಮುಂಚೆ ನೀನೇ ಮದ್ವೆ ಆಗ್ಬೇಕು ಅನ್ನೋ ಹಠಾನೆ ಇವತ್ತು ಆರತಿ ಆಂಟಿನ ಇಂಥ ಪರಿಸ್ಥಿತಿ ನಿಲ್ಸಿರೋದು. ಎಲ್ಲದಕ್ಕೂ ನೀನು ಮತ್ತೆ ನಿಮ್ಮ ತಂದೆನೇ ಕಾರಣ. ಸುಮ್ನೆ ನನ್ನ ಮೇಲೆ ಯಾಕೆ ಅಪವಾದ ಹೊರಿಸ್ತಾ ಇದ್ದೀರಾ? ಏ, ನಿಮ್ಮ ತಾಯಿಗೆ ಆದಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿನಗೂ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ನೀನು ಅವ್ರ ಆಸೆನ ವಿರೋಧಿಸ್ದೆ. ಅದಕ್ಕೆ ಇವತ್ತು ಆರತಿ ಆಂಟಿಗೆ ಇಂಥ ಪರಿಸ್ಥಿತಿ ಬಂದಿರೋದು. ಅವ್ರ ಮಾತಿನ ನೀನು ಗೌರವಿಸ್ಬೇಕಿತ್ತು. ಆದ್ರೆ ನೀನು ಈ ಮನೆ ಹಿರಿಮಗ ಸ್ಥಾನ ಕಿತ್ಕೊಂಡು ನೀನು ಮತ್ತೆ ಸ್ವಾತಿ ಮೊದಲು ಮದುವೆ ಆಗ್ಬೇಕು ಅಂತ ಹೋಗಿದ್ದಕ್ಕೆ ಇವತ್ತು ಈ ತರ ದುರಂತ ನಡೆದಿರೋದು. ನಿರೋಷ, ಮಾತು ಬರುತ್ತೆ ಅಂತ ಬಾಯ್ಗೆ ಬಂದಾಗ ಮಾತಾಡ್ಬೇಡ. ನಿಮ್ಮ ಮದ್ವೆಗಿಂತ ಮುಂಚೆ ಫಿಕ್ಸ್ ಆಗಿದ್ದು ನಮ್ಮ ಮದ್ವೆ. ಆ ಮದ್ವೆನ ನಿಲ್ಲಿಸ್ಬೇಕು ಅಂತ ಇಲ್ದೇ ಇರೋ ಕಂಡೀಷನ್ ಎಲ್ಲ ಹಾಕಿ ಫಿಕ್ಸ್ ಮಾಡಿದ ಮದ್ವೆನ ನಿಲ್ಸೋ ಹಾಗೆ ಮಾಡಿದ್ದು ನೀನು. ಆಂಟಿಗೆ ಇಲ್ದೇ ಇರೋದನ್ನೆಲ್ಲ ಹೇಳಿ ಅವ್ರ ಹಠ ಹಿಡಿದು ಉಪವಾಸ ಕೂರೋ ಹಾಗೆ ಮಾಡಿದ್ದು ನೀನು. ಏ ಸ್ವಾತಿ, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡು. ನನ್ನ ವಿರುದ್ಧ ತುಟುಕ್ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಏನ್ ಮಾತಾಡ್ತಿದ್ಯಾ? ನಾಳೆ ಸ್ವಾತಿ ನನ್ನ ಹೆಂಡತಿ ಆಗೋಳು. ಅವಳ ಮನ್ಸು ನೋಸಿದ್ರೆ ಜೈಲಲ್ಲಿ ಮುದ್ದೆ ಮುರಿತಿರ್ತೀಯ, ನೆನ್ಪಿರ್ಲಿ. ನೀನ್ ಇನ್ಸ್ಪೆಕ್ಟರ್ ಒಂದು ಮಾತ್ರಕ್ಕೆ ಯಾರ ಮೇಲೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ಅಧಿಕಾರ ಚಲಾಯಿಸ್ಬೋದು ಅಂತ ಅನ್ಕೊಂಡಿದ್ಯಾ? ನನಗೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಚೆನ್ನಾಗಿ ಗೊತ್ತು. ನೀನ್ ನನ್ನನ್ನ ಏನು ಮಾಡೋದಕ್ಕಾಗಲ್ಲ. ಅಕಸ್ಮಾತ್ ನೀನ್ ನನ್ನ ಮೇಲೆ ಏನಾದ್ರೂ ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ನಿನ್ನ ಕೆಲಸನ ಕಳ್ಕೊತ್ಯಾ. ವಾವ್, ಆದಿತ್ಯ ನಿನ್ನ ತುಂಬಾ ಚೆನ್ನಾಗಿ ತಯಾರು ಮಾಡಿದ. ನಿನಗೆ ಹೇಳಿ ಏನ್ ಪ್ರಯೋಜನ? ಅವನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕಿ 4 ತದ್ಕಿದ್ರೆ ಎಲ್ಲ ಸರಿ ಹೋಗುತ್ತೆ.
ಅದು ಮಾತ್ರ ಈ ಜನ್ಮದಲ್ಲೂ ಸಾಧ್ಯ ಇಲ್ಲ. ಮೊದಲು ಅಣ್ಣ ಅಂತವನಿಗೆ ಮರ್ಯಾದೆ ಕೊಡೋದನ್ನ ಕಲಿ. ಅದನ್ನ ಬಿಟ್ಟು ನೀನೇ ಅಣ್ಣ ಆಗೋದಕ್ಕೆ ಹೋದ್ರೆ ನಾಳೆ ಆರ್ತಿ ಆಂಟಿಗೆ ಬಂದಿರೋ ಸ್ಥಿತಿ ನಿಮ್ಮ ತಂದೆಗೂ ಬರಬಹುದು. ಹುಷಾರ್. ನೀರೋಷ, ಆರ್ಯ ಬನ್ನಿ, ಬಂದ್ ಕೆಲಸ ನೋಡೋಣ. ಇವ್ರ ಜೊತೆ ಮಾತಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಇವ್ರನ್ನ ಈ ಮನೆಗೆ ಕಳ್ಸಿದಾರಲ್ಲ ಆದಿ, ಅವ್ರಿಗೆ ಬುದ್ಧಿ ಇರ್ಬೇಕಿತ್ತು. ನೀನು ಹೇಳೋದು ಸರಿಯಾಗೇ ಇದೆ. ಬಾ, ಅಮ್ಮನ ರೂಮ್ ಸರ್ಚ್ ಮಾಡೋಣ. ಸ್ವಾತಿ, ಎಲ್ಲ ಕಡೆ ಸರ್ಚ್ ಮಾಡಿ, ಏನಾದರೂ ಸಿಕ್ಕಿದ್ರೆ ನಂಗೆ ಕರಿ. ಸ್ವಾತಿ, ಏನಾದರೂ ಸಿಕ್ತಾ? ಇಲ್ಲ ಆರ್ಯ, ಏನು ಸಿಗ್ಲಿಲ್ಲ. ಅಮ್ಮ ಏನು ತಗೊಂಡಿರ್ತಾರೆ? ಅಮ್ಮ ಇದೇ ಮಾತ್ರ ತಗೊಂಡಿರ್ಬೇಕು. ಸ್ವಾತಿ ಇಲ್ಲೇ ಇರು, ನಾನು ಹಾಸ್ಪಿಟ್ಲಿಗೆ ಹೋಗ್ಬರ್ತೀನಿ. ಆರ್ಯ, ನಾನು ನಿಮ್ಮ ಜೊತೆ ಬರ್ತೀನಿ. ಸರಿ ಬಾ. ಅದು ಎಲ್ಲಿಗೆ ಹೋಗ್ತಿದ್ಯಾ? ಇಲ್ಲೇ ಊಟ ಮಾಡಕ್ಕೆ ಹೋಗ್ತಿದ್ದೆ ಮಗ. ಯಾಕೆ ಇಷ್ಟು ಗಾಬರಿ ಆಗಿದೆಯಾ? ಲೋ, ಅಮ್ಮನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾರಂತೆ ಕಣ. ಏನು ಹೇಳ್ತೀಯ ಮಗ ನೀನು? ಅಮ್ಮನಿಗೇನಾಗಿದೆ? ನಿಜವಾಗ್ಲೂ ಕಣ, ಅಮ್ಮ ಸೂಸೈಡ್ ಮಾಡ್ಕೊಳ್ಳೋದು ಪ್ರಯತ್ನ ಪಟ್ಟನಂತೆ, ಅದಕ್ಕೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಸುಳ್ಳು ಹೇಳ್ತಿದ್ಯಾ ನೀನು? ಅಮ್ಮ ಸೂಸೈಡ್ ಇಲ್ಲ ಮಗ. ವಿಷಯದಲ್ಲಿ ಯಾವನಾದ್ರೂ ಸುಳ್ಳು ಹೇಳ್ತಾನೇನೋ? ನನ್ನ ಮೇಲೆ ಹಣಾಗ್ಲು ಕಣೋ, ದೇವ್ರ ಮೇಲೆ ಹಣಾಗ್ಲು, ಸತ್ವಾಗ್ಲೂ ಹೇಳ್ತಾ ಇದ್ದೀನಿ. ನಿರೋಷನ್ಗೆ ಬೇಕಾದ್ರೆ ಫೋನ್ ಮಾಡಿ ಕೇಳು. ಈ ಆದಿತ್ಯ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಆರ್ತಿ ಆಂಟಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರೋದು ಇವನಿಗೇನಾದ್ರೂ ಗೊತ್ತಾಗೋಯ್ತಾ? ಓ ಶಿಟ್, ನನಗೆ ಯಾಕೆ ಹೇಳಿಲ್ಲ ಅಂದರೆ ನಾನು ಏನಪ್ಪ ಹೇಳಿ? ಈ ಅರ್ಪಿತಾ ಬೇರೆ ಆರ್ತಿನ ಕೊಳ್ತೀನಿ ಅಂತ ಹೋಗಿದ್ದಾಳೆ. ಇವನೇನಾದರೂ ಅದೇ ಟೈಮ್ಗೆ ಹಾಸ್ಪಿಟ್ಲಿಗೆ ಹೋದರೆ ಏನಪ್ಪ ಮಾಡೋದು? ಹಲೋ ಆದಿತ್ಯ, ನಾನೇ ನಿನಗೆ ಫೋನ್ ಮಾಡಬೇಕು ಅಂದ್ಕೊಂಡಿದ್ದೆ ಕಣೋ, ಅಷ್ಟರಲ್ಲಿ ನೀನೇ ಮಾಡಿದ್ಯಾ? ಅಮ್ಮನಿಗೆ ಏನಾಯ್ತು? ಅದು ಆದಿತ್ಯ, ನಿಮ್ಮಮ್ಮ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿರ್ಬೋದು ಅಂತ ಡಾಕ್ಟ್ರ್ ಹೇಳಿದಾರೆ ಕಣೋ. ಕಂಡೀಷನ್ ಬೇರೆ ತುಂಬ ಸೀರಿಯಸ್ ಆಗಿದೆಯಂತೆ. ಏನು? ಅಮ್ಮ ಸೂಸೈಡ್ ಅಟೆಂಪ್ಟ್ ಮಾಡಿದ್ರಾ? ಅದು ಸಾಧ್ಯ ಇಲ್ಲ. ನಿಜ ಹೇಳು, ಮನೇಲಿ ಜಗಳ ಮಾಡ್ಕೊಂಡ್ರಾ? ಅದೆಲ್ಲ ನನಗೆ ಗೊತ್ತಿಲ್ಲ ಆದಿ. ಆದರೆ ಸೂರ್ಯ ಮತ್ತು ಆರ್ಯ ಇಬ್ಬರು ನಿಮ್ಮನ್ನು ಈ ಮನೆಗೆ ಬರೋದಕ್ಕಾಗಲಿ, ಆರ್ಯನ ಮದುವೆಗಿಂತ ಮುಂಚೆ ನಮ್ಮ ಮದುವೆ ನಡಿಬಾರ್ದು ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದಂತೂ ಸತ್ಯ ಆದಿ. ಅದು ಗೊತ್ತಾಗಿನೇ ಅನಿಸುತ್ತೆ ಆರ್ತಿ ಆಂಟಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರೋದು. ಅದು ಅಲ್ಲದೆ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರೋದು ನಿಜನೋ ಸುಳ್ಳು ಅಂತ ಗೊತ್ತಾಗೋದು ಅವ್ರಿಗೆ ಎಚ್ಚರ ಆದಾಗ ಮಾತ್ರ ಕಣೋ ಆದಿತ್ಯ. ಅಂದ್ರೆ ಅಮ್ಮ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದು ಸುಳ್ಳು. ನೀನು ಹೇಳಿದ್ ಸರಿಯಾಗೇ ಇದೆ. ಅವ್ರುಗಳು ಸೇರ್ಕೊಂಡು ಅಮ್ಮನ ಕೊಲೆ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ಅವ್ರುಗಳು ಈ ಮಟ್ಟಿಗೆ ಇಳಿದ್ಬಿಟ್ರಾ? ಅಮ್ಮನಿಗೇನಾದ್ರೂ ಆದ್ರೆ ನಾನು ಮಾತ್ರ ಅವ್ರುಗಳನ್ನ ಸುಮ್ಮನೆ ಬಿಡಲ್ಲ. ಅದು ಎಲ್ಲಿಗೆ ಹೋಗ್ತಿದ್ಯೋ? ಹಾಸ್ಪಿಟ್ಲಿಗೆ ಮಗ. ನಾನು ಬರ್ತೀನಿ, ಅಮ್ಮನ ನೋಡ್ಬೇಕು. ಬೇಡ, ನಾನು ಒಬ್ಬನೇ ಹೋಗಿ ಬರ್ತೀನಿ. ಪ್ಲೀಸ್ ಆದಿ. ಹೇಳಿ ಚಕ್ರಿ ಅವರೇ. ಅಡಿಯವ್ರೆ, ನೀವು ಇವಾಗ ಫ್ರೀ ಇದ್ದೀರಾ? ಅದು ಇಲ್ಲ ಚಕ್ರಿ ಅವರೇ, ಅಮ್ಮನಿಗೆ ತುಂಬ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಂತೆ. ನನಗೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ವಾಟ್? ನಿಮ್ಮ ತಾಯಿಗೆ ಸೀರಿಯಸ್ ಆಗಿದೆಯಾ? ಏನೂ ಗೊತ್ತಿಲ್ಲ, ಆತ್ಮಹತ್ಯೆ ಅಂತ ಹೇಳ್ತಾ ಇದ್ದಾರೆ.
ಪಕ್ಕ ಇನ್ಫಾರ್ಮೇಷನ್ ಏನೂ ಗೊತ್ತಿಲ್ಲ, ಅಲ್ಲಿ ಹೋದ್ರೆ ಎಲ್ಲ ಗೊತ್ತಾಗುತ್ತೆ. ಚಕ್ರಿ ಅವರೇ, ನಿಮ್ಮ ಹತ್ರ ಮಾತಾಡಕ್ಕೆ ಸಮಯ ಇಲ್ಲ ನನಗೆ, ಆಮೇಲೆ ನಿಮ್ಗೆ ಫೋನ್ ಮಾಡ್ತೀನಿ. ಓಕೆ ಓಕೆ, ಆಮೇಲೆ ಕಾಲ್ ಮಾಡ್ತೀನಿ, ನೀವು ಹೋಗಿ ಬನ್ನಿ. ಬಾಯ್ ಬಾಯ್. ಅತ್ತೆ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರಾ? ಏನಾಯ್ತು ಅವ್ರಿಗೆ?